ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. C&D ಭೂಮಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ರೈತ ಹೋರಾಟ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಾಫಿ ಬೆಳೆಗಾರರ ಸಂಘದ ಆಶ್ರಯದಲ್ಲಿ ಸೋಮವಾರ ಪಟ್ಟಣದ ಜೆಸಿ ವೇದಿಕೆಯಲ್ಲಿ ರೈತ ಜಾಗೃತಿ ಸಮಾವೇಶ ನಡೆಯಿತು. ಸೋಮವಾರಪೇಟೆಯ ಖಾಸಗಿ ಬಸ್ ನಿಲ್ದಾಣದ ಪುಟ್ಟಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿದ ರೈತರು ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು. ನಂತರ ಜೆಸಿ ವೇದಿಕೆಯಲ್ಲಿ ನಡೆದ ಜಾಗೃತಿ ಸಭೆಯಲ್ಲಿ ರೈತ ಹೋರಾಟ ಸಮಿತಿಯ ಅಧ್ಯಕ್ಷ ಸುರೇಶ್ ಚಕ್ರವರ್ತಿ ಮಾತನಾಡಿ, C&D ಹೆಸರಲ್ಲಿ ರೈತರ ಕೃಷಿ ಭೂಮಿಯನ್ನು ಅರಣ್ಯ ಇಲಾಖೆ ಮತ್ತು ಸರ್ಕಾರ ಕಸಿದುಕೊಳ್ಳಲು ಪ್ರಯತ್ನಿಸ್ತಾ ಇದೆ. ಇದರ ಮುಂದಿನ ಹೋರಾಟ ಉಗ್ರವಾಗಿ ತಾಳಲಿದೆ ಎಂದು ಎಚ್ಚರಿಕೆ ನೀಡಿದರು. ಕಾರ್ಯ ಮಾಡದಂತ ಆದೇಶದಿಂದ ಇವತ್ತು ಈ ಸಮಸ್ಯೆಗೆ ನೀವೆಲ್ಲ ಇಲ್ಲಿ ಬಂದು ನಿಲ್ಲಂತ ಪರಿಸ್ಥಿತಿ ಆಗಿದೆ. 78ರಲ್ಲಿ ಒಂದು ಕಾನೂನು ಮಾಡ್ತದೆ, ಆದೇಶ ಮಾಡ್ತದೆ ಸರ್ಕಾರ. ನೀವು ಏನು ಗುರುತು ಮಾಡಿದಿರಿ, C&D ಅಂತ ಹೇಳಿ ನೀವು ಲ್ಯಾಂಡ್ ಗುರುತು ಮಾಡಿದಿರಿ, ಅದನ್ನ ಫಾರೆಸ್ಟ್ಗೆ ಹಸ್ತಾಂತರ ಮಾಡಿ ಅಂತೇಳಿ ಆದೇಶ ಮಾಡ್ತದೆ. ಅದು ಕೊಡಗಲ್ಲಿ 30,000 ಎಕರೆ ಕೊಡಗಲ್ಲಿ C&D ಲ್ಯಾಂಡ್ ಅಂತ ಗುರುತು ಮಾಡಿದೆ. 92ರಲ್ಲಿ ಮತ್ತೆ ಆದೇಶ ಮಾಡ್ತದೆ. ಅವಾಗ ಗೊತ್ತಾಯ್ತು ಅಂತ ಕಾಣ್ತದೆ ಮೇಲಧಿಕಾರಿಗಳಿಗೆ, ಇದು ಅವೈಜ್ಞಾನಿಕ ಆಗಿರೋದ್ರಿಂದ ಪುನರ್ ಪರಿಶೀಲನೆ ಮಾಡಬೇಕು. ಪುನರ್ ಪರಿಶೀಲನೆ ಮಾಡಿ ಸ್ಪಾಟಿಗೆ ಹೋಗಿ ಅದನ್ನ ಸರ್ವೆ ಮಾಡಿ ಮತ್ತೊಂದ್ಸಲ ಅದನ್ನ ಸರ್ವೆ ಮಾಡಿ ಅಂತೇಳಿ ಮತ್ತೆ ಆದೇಶ ಮಾಡ್ತಾರೆ. 92ರಲ್ಲಿ ಮತ್ತೆ ಅಧಿಕಾರಿಗಳು ಈ ಹಿಂದೆ ಮಾಡಿದಂತ ಏನು ಆದೇಶ ಮಾಡಿದ್ರು, ಏನು ಯಾವ್ಯಾವ ಸರ್ವೆ ನಂಬರ್ ಎಷ್ಟು C&D ಅಂತ ಮಾಡಿದ್ರು, ಅದೇ ರಿಪೋರ್ಟ್ನ ಮತ್ತೆ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದ ಮೈಸೂರು ಜಿಲ್ಲಾ ಪ್ರತಿನಿಧಿ ಮಂಜು ಕಿರಣ್ ಮಾತನಾಡಿ, 2019ರಲ್ಲಿ ದೆಹಲಿಯಲ್ಲಿ ರೈತರ ಮರಣ ಶಾಸನ ಎಂದು ಕರೆಸಿಕೊಂಡಿದ್ದ 3 ಕಾಯ್ದೆಗಳನ್ನು ವಿರೋಧಿಸಿ ವರ್ಷಗಳ ಕಾಲ ರೈತರು ಹೋರಾಟವನ್ನ ಮಾಡಿದರು. ಅಂದಿನ ಕೇಂದ್ರ ಸರ್ಕಾರ ಅನೇಕ ರೀತಿಯಲ್ಲಿ ರೈತರಿಗೆ ಹಿಂಸೆಯನ್ನ ನೀಡಿತು. 700 ಮಂದಿ ರೈತ ಹೋರಾಟಗಾರರು ಪ್ರಾಣತ್ಯಾಗವನ್ನ ಮಾಡಿದರು. ರೈತ ಹೋರಾಟಗಾರರನ್ನ ಭಯೋತ್ಪಾದಕರು, ಉಗ್ರಗಾಮಿಗಳು, ರೈತರೇ ಅಲ್ಲ ಅಂತ ದೂಷಿಸಲಾಯಿತು. 3 ವರ್ಷಗಳ ಬಳಿಕ ಕಾಯ್ದೆಗಳಿಂದ ಸರ್ಕಾರ ವಾಪಸ್ ಪಡೆಯಿತು. ಬೆಂಗಳೂರಿನ ದೇವನಹಳ್ಳಿಯಲ್ಲಿ 1220 ಎಕರೆ ಜಾಗವನ್ನ ಸರ್ಕಾರ ವಶಕ್ಕೆ ಪಡೆಯುವಲ್ಲಿ ತಂತ್ರ ಮಾಡಿತು. 3 ವರ್ಷಗಳ ಹೋರಾಟದ ಫಲವಾಗಿ ರೈತರ ಭೂಮಿ ರೈತರಿಗೆ ದೊರೆಯಿತು. ಕೊಡಗಿನಲ್ಲಿ C&D ಭೂಮಿಯನ್ನ ರೈತರ ಪಡೆಯುವ ಹೋರಾಟದ ಸ್ವಾಭಿಮಾನದ ಹೋರಾಟವಾಗಬೇಕೆಂದು ಹೇಳಿದರು. ರೈತರಿಗೆ ಭೂಮಿಯ ಜೊತೆಗೆ ಸಂಬಂಧ ಇಟ್ಕೊಂಡಿರುವ ಪ್ರತಿಯೊಂದು ಜೀವಕ್ಕೆ ನಮಸ್ಕಾರ. ಸುರೇಶ್ ಅಣ್ಣ ಮತ್ತು ದೀಪಕಣ್ಣ ಮಾತಾಡಬೇಕಾದ್ರೆ ಹೇಳ್ತಾರೆ, ಸರ್ಕಾರಗಳು ನಮ್ಮ ಸಮಸ್ಯೆಯನ್ನು ಆಲಿಸ್ತವೆ, ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅಪ್ರೋಚ್ ಮಾಡೋಣ, ಅವ್ರಿಗೆ ಹೋಗಿ ಭೇಟಿ ಮಾಡೋಣ, ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಣ, ಅವ್ರು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿವರೆಗೂ ಈ ರೀತಿ ಹೋರಾಟ ಮಾಡ್ಕೊಂಡು ಬಂದ್ವಿ. ಯಾಕೋ ಆಗ ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ಹೋರಾಟದ ಹಾದಿಯನ್ನ ಮತ್ತೆ ರೂಪುರೇಷೆಗಳನ್ನ ಬದಲಾಯಿಸಬೇಕು ಅಂತ ಅವರು ತಿಳಿಸಿದ್ರು. ಹೌದಾ? ಒಂದು ನಾಣ್ಣುಡಿ ಇದೆ, ಇತಿಹಾಸ ಬಲ್ಲವನು ಮಾತ್ರ ಇತಿಹಾಸವನ್ನು ಸೃಷ್ಟಿ ಮಾಡಬಹುದು ಅಂತ. ಏನು? ಥ್ಯಾಂಕ್ ಯು ಕಣ, ಚೆನ್ನಾಗಿ ಕೇಳಿಸ್ತಾ ಇದೆ.
ಎಲ್ಲವನ್ನು ನಾವು ತಪ್ಪು ಮಾಡಿ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದಾ? ನಮ್ಮ ಹಿರಿಯರಿಂದಲೂ ಕಲ್ತ್ಕೋಬೇಕಲ್ವಾ? ಹಾಗಾಗಿ ಒಂದ್ ಸ್ವಲ್ಪ ವಾಪಸ್ ತಿರುಗಿ ನೋಡ್ಬೇಕಾಗತ್ತೆ. ಇವರೆಲ್ಲ ಯಾರು? ಈ ಸರ್ಕಾರ ನಡೆಸ್ತಾ ಇದಾರಲ್ಲ, ಇವರೆಲ್ಲ ಯಾರು ಅಂತ ತಿಳ್ಕೊಂಡ್ರೆ ಅವಾಗ ಓಹೋ ನಾವು ಯಾರ ಜೊತೆ ಕೂತಾಡ್ತಾ ಇದ್ದೀವಿ ಅಂತ ಅರ್ಥ ಆಗ್ಬೋದು. ಇಲ್ಲಿದ್ದೀವಿ, ನಮ್ಮ ಆಸ್ತಿ ಉಳಿದ್ರೆ ನಾವು ಯಾರಿಗೆ ಬೇಕಾದ್ರೆ ಓಟ್ ಹಾಕ್ಬೋದು. ನಮ್ಮ ಪ್ರಜಾಪ್ರಭುತ್ವ ಇದು. ನಾವು ಯಾರಿಗೂ ಗುಲಾಮರಾಗಿರ್ಬೇಕಿಲ್ಲ. ನನಗೆ ಕರೆ ಮಾಡಿ ಹೆದರ್ಸ್ತಾರೆ, ನೀವು ಹಾಗೆ ಮಾಡ್ತೀರಾ, ನೀವು ಹೀಗೆ ಮಾಡ್ತೀರಾ ಅಂತೇಳಿ. ಜಿಲ್ಲಾಧಿಕಾರಿಗಳನ್ನ ಕೇಳಕ್ ನಾನು ಡಿಸೆಂಬರ್ 20ನೇ ತಾರೀಕು ನಾವು ಮಡಿಕೇರಿಯಲ್ಲಿ ಎಲ್ಲ ರೈತರು ಸೇರಿದ್ವಲ್ವಾ, ನಾವು ಮೆಮೊರಂಡಮ್ ಎಲ್ಲ ರೈತರುಗಳ ಕೊಟ್ಟಿದ್ದೀವಿ. ಎಲ್ಲಿದೆ ಲೆಟ್ರು? ರೈತರಿಗೆ ಒಂದು ಲೆಟ್ರ್ ಸಮೇತ ಇವತ್ತು ಜಿಲ್ಲಾಧಿಕಾರಿಗಳು ನಮಗೆ ಬರೆದಿಲ್ಲ. ಏನ್ ಹೇಳಿದೆ ಇದಕ್ಕೆ? ಕಾಳಚಂಡ ನಾಡಿ ಅಂತ ವಕೀಲರು ನಾವೇನು ಇದನ್ನ ಕಾನೂನಿನ ಚಿಂತಕರಿದ್ದಾರೆ ಅವ್ರನ್ನ ಜೊತೆಯಲ್ಲಿ ಕೂರಿಸ್ಕೊಂಡು, ನಾವು ನಮ್ಮ ಜನಪ್ರತಿನಿಧಿಗಳನ್ನ ಸಮೇತ ಜೊತೆಲಿ ಕೂರಿಸ್ಕೊಂಡು ಇದಕ್ಕೆ ಹೇಗೆ ಪರಿಹಾರ ಹುಡುಕೋದು ಅಂತ ಹೇಳೋದ ನಂತರ ಈ ಜಂಟಿ ಸರ್ವೆ ಮಾಡೋದಾಗ್ಲಿ ಅದಕ್ಕೆ ನೀವು ಕೈ ಹಾಕ್ಬೇಕು ಅಂತ ಹೇಳುವಂತದನ್ನ ಹೇಳ್ಬೇಕಾಗುತ್ತೆ. ಈಗ ಯಾರೋ ನನಗೆ ಸೋಮಾರ್ಪೇಟೆ ಭಾಗದ ಕೆಲವು ಮುಖಂಡರು ಹೇಳ್ತಾ ಇದ್ರು, ಸರ್ವೆ ಹಲವು ಪಂಚಾಯತಿ ಭಾಗದಲ್ಲಿ ಸರ್ವೆಗಳು ನಡೀತಾ ಇದೆ, ಕೆಲವು ಭಾಗದಲ್ಲಿ ಕೆಲವು ಗ್ರಾಮಗಳ ಸರ್ವೆ ಮುಗ್ದಿದೆ ಅಂತ ಹೇಳುವಂಥದ್ದು ಸಮೇತ. ಸರ್ವೆ ಶುರು ಮಾಡೋಕ್ಕಿಂತ ಮೊದಲು ನಿಜವಾಗಿಯೂ ನಮ್ಮ ಒತ್ತಾಯ ಅವ್ರಿಗೆ ಏನಿರಬೇಕು ಅಂದ್ರೆ ಅರಣ್ಯ ಇಲಾಖೆಗೆ ಯಾರೆಲ್ಲ ನೊಂದ ರೈತರು ಇದ್ದಾರೆ ಇವರಿಗೆಲ್ಲ ಇಂಡಿವಿಜುವಲ್ ಒಂದು ನೋಟಿಸ್ ಕೊಟ್ಟು ಒಂದು ಪಬ್ಲಿಕ್ ಹಿಯರಿಂಗ್ ಅಂತ ಹೇಳುವಂಥದ್ದು ಆಗ್ಬೇಕು. ಅದು ಯಾವುದೇ ಒಂದು ಸ್ಟೇಟ್ ಗವರ್ಮೆಂಟಿನ ಒಂದು ಕೆಲಸ ಇರಲಿ, ಇಲ್ಲ ರಾಜ್ಯ ಸರ್ಕಾರದ ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ, ಈ ತರದ ಒಂದು ಮಾಸ್ ಪ್ರೋಗ್ರಾಮ್ಗಳು ಮಾಡಿದಾಗ ಈ ಸರ್ವೆನೋ ಇಲ್ಲ ಅಂತ ಹೇಳಿದ್ರೆ ಹೈವೇಗೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ಮನು ಸೋಮಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯ 30 ವಿದ್ಯಾರ್ಥಿಗಳಿಗೆ ಹಾಗೂ ಮುಖ್ಯ ಶಿಕ್ಷಕರಿಗೆ ಜೇನು ನೊಣಗಳು ಕಚ್ಚಿವೆ. ಎಲ್ಲ ವಿದ್ಯಾರ್ಥಿಗಳಿಗೆ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮುಖ್ಯ ಶಿಕ್ಷಕಿ ಅಂದಂಬ ಪಿಡಿಯವರಿಗೆ ಜೇನುಹುಳು ಕಚ್ಚಿದೆ ಎಂದು ತಿಳಿದು ಬಂದಿದೆ. ಸರ್ಕಾರಿ ಆಸ್ಪತ್ರೆಗೆ ನಗರ ಠಾಣಾಧಿಕಾರಿ ಪ್ರಮೋದ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಮೇಡಮ್ ಏನಾಗಿದ್ದು? ನಿಮ್ದು ಯಾವ ಸ್ಕೂಲ್ ಟೀಚರ್? ಏನಾಗಿದೆ ಮೇಡಮ್? ಬೆಳಿಗ್ಗೆ ಪ್ರೇಯರ್ ಆದಮೇಲೆ ಮಕ್ಕಳನ್ನ ಹಾಕಿ ಕಳಿಸುವಾಗ ಗದ್ದೆ ಕಡೆಯಿಂದ ಜೇನುಹುಳಗಳು ಬಂತು. ಸಡನ್ ಆಗಿ ಮಕ್ಕಳಿಗೆಲ್ಲ ಕಚ್ಚಿತ್ತು. ಕೂಡ ನಾವು ಕೂಡ ಅವಾಯ್ಡ್ ಮಾಡಿದ್ವಿ. 30 ಮಕ್ಕಳಿಗೆ ಒಂದೊಂದು 2 ಜೇನುಹುಳ ಕಚ್ಚಿದೆ. ನಾವು ಅವಾಯ್ಡ್ ಮಾಡೋಕೆ ಹೋಗಿ ನಮಗೂ ಒಂದು 4 ಜೇನುಹುಳ ಕಚ್ಚಿದೆ. ಈಗ ಮಕ್ಕಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀವಿ ನಾವು. ಎಷ್ಟು ಮಕ್ಕಳಿಗೆ ಮೇಡಮ್? ಇನ್ಫಾರ್ಮ್ ಮಾಡಿ. ಎಷ್ಟು ಮಕ್ಕಳಿಗೆ ಮೇಡಮ್? 30 ಮಕ್ಕಳಿಗೆ ಕಚ್ಚಿದೆ. ಮಕ್ಕಳೆಲ್ಲ ಹಾನಿ ಮಕ್ಕಳೇ ನಾಪಕ್ಲುವಿನ 4 ನಾಡು ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಪಟ್ಟಣದ ಆಟೋ ನಿಲ್ದಾಣದಲ್ಲಿ ಸಂಘದ ಅಧ್ಯಕ್ಷರಾದ ಟಿಪಿ ಸುಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು.
ಬಳಿಕ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಈ ಸಂದರ್ಭ ಸಂಘದ ಗೌರವಾಧ್ಯಕ್ಷ ಅಬ್ದುಲ್ ರಜಾಕ್, ಕಾರ್ಯದರ್ಶಿ ಸತೀಶ್ ಸೇರಿದಂತೆ ಸಂಘದ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ದಾಪಕ್ಲೋ. ಕೊಡವ ಕ್ರಿಕೆಟ್ ಅಕಾಡೆಮಿ ವತಿಯಿಂದ 3ನೇ ವರ್ಷದ ಅಂತರ ಕೊಡವ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾಟ ಯಶಸ್ವಿಯಾಗಿ ನಡೆಯಿತು. ಈ ಬಾರಿ ದಾಪಕ್ಲೋ ಕೊಡವ ಸಮಾಜ ಚಾಂಪಿಯನ್ಶಿಪ್ ಪಡೆಯಿತು. ವಿರಾಜಪೇಟೆ ಕೊಡವ ಸಮಾಜ ದ್ವಿತೀಯ ಸ್ಥಾನವನ್ನು ಪಡೆಯಿತು. ವಿರಾಜಪೇಟೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ಸುಮಾರು 12 ಕೊಡವ ಸಮಾಜದ ತಂಡಗಳು ಪಾಲ್ಗೊಂಡಿದ್ದವು. ಫೈನಲ್ ಪಂದ್ಯದಲ್ಲಿ ದಾಪಕ್ಲು ತಂಡವು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿತು. ವಿರಾಜಪೇಟೆ ಕೊಡವ ಸಮಾಜ 8 ಓವರ್ನಲ್ಲಿ 4 ವಿಕೆಟ್ ಕಳ್ಕೊಂಡು 58 ರನ್ ಕಲೆ ಹಾಕಿತ್ತು. ದಾಪಕ್ಲು ತಂಡವು ಕೇವಲ 1 ವಿಕೆಟ್ ಕಳ್ಕೊಂಡು ಗೆಲುವಿನ ನಗೆ ಬೀರಿತು. ആദ്യ ബോളിൽ ഏതേ റണ്ണില്ല 5 ബോളിൽ 1 റൺ ആവശ്യകതയുണ്ട്. 5 ബോൾ 1 റൺ. യെಸ್, ಈ ಬೌಂಡ್ರಿ ಮುಖಾಂತರ ನಾಪೋಕ್ಲು ಕೊಡೋ ಸಮಾಜ ಗೆದ್ದಿದೆ. ಕಂಗ್ರಾಚುಲೇಷನ್ಸ್. ಅಂದನೆ ಇದೊರು ಈ 3ನೇ ಕಾಲತ್ರ ಇಂಟ್ರಿ ಕೊಡೋ ಸಮಾಜ ಲೆದರ್ ಬಾಲ್ ಚಾಂಪಿಯನ್ ಪಟ್ಟ ಪಡೆದಿದೆ. ಅಂದನೆ ವಿರಾಜಪೇಟೆ ಕೊಡೋ ಸಮಾಜಕ್ಕೆ ಭಾರಿ ಛಾಯೋಡೆ ಕಲಿಸಿದೆ. ಏನಾಯ್ತು, ಬೇಜಾರ ಪಡೋದು ಒಂದು ಇಲ್ಲ, ಭಾರಿ ನಲ್ಲೂರು ಸ್ಕೋರ್ ಮಾಡಿತ್ತು ಪೈಪೋಟಿ. ರಿಪಬ್ಲಿಕ್ ಟಿವಿ ನೆಟ್ವರ್ಕ್ ಪಿನ ಉಪಾಧ್ಯಕ್ಷಂಗ ಕೊಡವ ಕ್ರಿಕೆಟ್ ಅಕಾಡೆಮಿ ನಿಂಗ ಬರೆದಂತ ಈ ಒಂದು ಪೊನ್ ಪಕ್ಕ ನಂಗ ಈ കളിപ്പറമ്പ് നടന്നുള്ളത് ഒരു വിശേഷം. ಅಕಾಡೆಮಿಯ ಅಧ್ಯಕ್ಷರಾದ ಕೀರ್ತಿಯಂಡ ಕಾರ್ಸನ್ ಕಾರ್ಯಪ್ಪ ಅವರು ಮಾತನಾಡಿ, ಕೊಡವ ಜನಾಂಗದ ಮಕ್ಕಳಿಗೆ ಹೊರ ರಾಜ್ಯದಲ್ಲಿ ಕ್ರಿಕೆಟ್ ಆಡುವ ವ್ಯವಸ್ಥೆ ಇರುತ್ತೆ, ಆದರೆ ಜಿಲ್ಲೆಯಲ್ಲಿ ಈ ರೀತಿಯ ವ್ಯವಸ್ಥೆ ಇಲ್ಲ. ಆದ್ದರಿಂದ ನಾವು ಈ ರೀತಿಯ ಕ್ರೀಡಾಕೂಟವನ್ನು ನಡೆಸಿ ಸ್ಥಳೀಯ ಮಕ್ಕಳಿಗೆ ಅವಕಾಶ ನೀಡಿ ಅವರಲ್ಲಿ ಉತ್ತಮ ಪ್ರತಿಭೆಯ ಮಕ್ಕಳನ್ನು ಗುರುತಿಸುವ ಪ್ರಯತ್ನ ಎಂದು ತಿಳಿಸಿದರು. ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಎಷ್ಟು ಮಕ್ಕಳು ಮುಂದೆ ಬಂದಿದ್ದಾರೆ, ಎಷ್ಟು ಮಕ್ಕಳು ಚಾನ್ಸ್ ಸಿಕ್ಕಿದೆ ಇದರಲ್ಲಿ ಆಡಲಿಕ್ಕೆ, ಈ ಮಕ್ಕಳಿಗೆ ಮೈದಾನಕ್ಕೆ ಇಳಿಯಲಿಕ್ಕೆ ಎಷ್ಟು ಮಕ್ಕಳಿಗೆ ಚಾನ್ಸ್ ಸಿಕ್ಕಿದೆ, ಇದೇ ನಮ್ಮ ಒಂದು ಧ್ಯೇಯ. ಈ ಧ್ಯೇಯದಿಂದ ನಮ್ಮ ಮಕ್ಕಳಿಗೆ ಮುಂದೆ ಹೋಗಿ ಇವತ್ತು ಅಂಡರ್ 19ಗೆ ಆಡಲಿಕ್ಕೆ ಒಬ್ಬ ಹುಡುಗ ಇದ್ದಾನೆ ಇಲ್ಲಿ, ನವೀನ್ ಮಗ. ಅಲ್ಲಿ ಹೀಗೆ ಒಬ್ಬೊಬ್ಬರು ಮುಂದೆ ಹೋಗಿ ಚೆಂದಾಗಿ ಆಡಿ ನಮ್ಮ ಕೊಡಗು ದೇಶದ ಹೆಸರನ್ನು ಮುಂದೆ ತರಲಿ ಅಂತೇಳಿ ಕೇಳಿಕೊಂಡು ನಾನು ಮಾತಾಡ್ತೇನೆ. ಅಕಾಡೆಮಿ ಉಪಾಧ್ಯಕ್ಷ ಕಿಶನ್ ಉತ್ತಪ್ಪ ಮಾತನಾಡಿ, ನಮ್ಮಲ್ಲಿ ಉತ್ತಮ ಪ್ರತಿಭಾವಂತ ಕ್ರೀಡಾಪಟುಗಳಿದ್ದಾರೆ, ಅವರಿಗೆ ಆರ್ಥಿಕ ವ್ಯವಸ್ಥೆ ಇರುವುದಿಲ್ಲ, ಅದನ್ನು ಗುರುತಿಸುವ ಕೆಲಸ ನಮ್ಮ ಅಕಾಡೆಮಿ ಮಾಡುತ್ತೆ ಎಂದರು. ಕೊಡಗಿൽ നല്ല ടാലന്റ് മിഞ്ഞക്ക് ബരോട് നല്ല പ്ലേയേഴ്സ് മിഞ്ഞക്ക് ബരോട് വണ്ടിയാണ്ട് ഞങ്ങളുടെ എന്തോ ഒരു ചെറിയൊരു ಪ್ರಯತ್ನವುಂಡು ಅದನ್ನ ಕಾಲ ನಂಗೆ ಮಾಡಿಯಂಡು ಬಪ್ಪ. ಅದೇ ಪ್ರಕಾರ ನಿಂಗಳು ಮಿഞ്ഞക്ക് ಬಂತು, ತುಂಬ ಟೀಮ್ಸ್ ಇಟ್ಟಿತ್ತು, ತುಂಬ ಪ್ಲೇಯರ್ಸ್ ಬಂತು ಕಳಿಸಿತ್ತು ಮಿഞ്ഞക്ക് ಬಾರಿ ನಂಗೆ ಎಕ್ಕಾಲಲ್ಲಿ ನಿಂಗಳ ಭಯ ಉಂಡು. ನಂಗೆ ಕೆಚ್ಚ ಕೈವ ಅಚ್ಚ ಸಹಾಯ ಮಾಡುವ ನಂಗೆ ಲಾಸ್ಟಿಕ್ ಗೇಮ್ ಇನ್ ಫೈನಲ್ ನಂಗೆ ನೋಡಿನದು ತಂಡು ಟೀಮ್ ಯಾರಿಗೂ ಕಮ್ಮಿ ಇಲ್ಲ. ಈ ಕೊಡವ ಕ್ರಿಕೆಟ್ ಅಕಾಡೆಮಿಗೆ ನಾನು 3ನೇ ಕಾಲತ್ರ ಈ ಟೂರ್ನಮೆಂಟ್ ನಡ್ತಾನೆ
ನಾಡ ಎಲ್ಲ ಕೊಡೋ ಸಮಾಜದ ಪರವಾಯ್ತು ಅಭಿನಂದನೆ ಅನ್ನೋಕೆ ಇಷ್ಟಪಡ್ವಿ. ಏನೋ ಇದೊരു ಪ್ಲಾಟ್ಫಾರ್ಮ್ ಈಗ ನಂಗೆಲ್ಲ ಕೊಡೋ ಮಕ್ಕಳಿಗೆ ஒரு ಪ್ಲಾಟ್ಫಾರ್ಮ್ ಕಟ್ಟಿಯನುಂಡು. ಇನ್ನೂ ನಂಗಳ ಕೊಡೋಕೆ ಸುಮಾರು ಕ್ರಿಕೆಟಿಂಗ್ ಟೂರ್ನಮೆಂಟ್ಸ್ ಪನ್ನನುಂಡು. ಈಗ ನೆಕ್ಸ್ಟ್ ನಂಗಕ್ಕೆ ஒரு ಲೆದರ್ ಬಾಲ್ ಟೂರ್ನಮೆಂಟ್ ನಿಂಗಡ. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜೂನಿಯರ್ ಕಾಲೇಜು ಪ್ರಾಂಶುಪಾಲರಾದ ತಾತಂಡ ಜ್ಯೋತಿ ಪ್ರಕಾಶ್ ಹಾಗೂ ಅವರೇ ಮಾದಂಡ ಶರಣ್ ಕ್ರಿಕೆಟ್ ತಂಡಕ್ಕೆ ಶುಭಾಶಯ ಕೋರಿದ್ರು. Especially not only in the cricket field, always in the life. ನಂಗೆ ವಿನ್ ಆಚೆಂಗಿ ನಲ್ಲದೆ ಅದು ಒಂದು ಕ್ರೆಡಿಟ್, ಲೂಸ್ ಆಚೆಂಗಿ ಇನ್ನೂ ನಲ್ಲದೆ ಏನಗಳಚೆಂಗಿ ಫೇಲ್ಯೂರ್ ಇಸ್ ದ ಸಕ್ಸಸ್ ಸ್ಟೋನ್ ಆಫ್ ಅ ಲೈಫ್. ಸೊ ವಿ ಗಾಟ್ ಟು ಲೂಸ್ ಎನಿ ಟೈಮ್. ನಂಗೆ ಲೂಸ್ ಹಾಕನ ಇನ್ನೊರ್ಮ ನಂಗೆ ವಿನ್ ಆಯ್ತೆ ಅಪ್ಪ ಏನಂಚೆಂಗೆ ಫಸ್ಟ್ ಟೈಮ್, ದಿಸ್ ಇಸ್ ದ ಥರ್ಡ್ ಟೈಮ್ ಇಫ್ ಐ ನೋ ದಟ್ ದ ಕ್ರಿಕೆಟ್ ಅಕಾಡೆಮಿ ಇಸ್ ಗೋಯಿಂಗ್ ಟು ಕಂಡಕ್ಟ್ ದಿಸ್, ಹ್ಯಾಸ್ ಕಂಡಕ್ಟೆಡ್ ದಿಸ್ ಟೂರ್ನಮೆಂಟ್. ಕಾರ್ಯಕ್ರಮದಲ್ಲಿ ಅಕಾಡೆಮಿಯ ಮಾಜಿ ಕಾರ್ಯದರ್ಶಿ ಮಾದಂಡ ಪೂವಯ್ಯ ಸೇರಿದಂತೆ ಅಕಾಡೆಮಿಯ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ರು. ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಯಿಂದ ನೆರವಂಡ ವರುಣ್ ಪಡ್ಕೊಂಡ್ರು. ವಿನ್ನರ್ಸ್ ಅಮೌಂಟ್ ಕಲೆಕ್ಟ್ ಮಾಡಿ ಸಮಾಜ ಕಂಗ್ರಾಚುಲೇಷನ್ಸ್ ಪುಟ ಸಮಾಜ. ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕೊಡಗು ಜಿಲ್ಲೆಯ ಜಯ ಭಾರತ ರಕ್ಷಣಾ ವೇದಿಕೆಯ ಸದಸ್ಯರು ವಿರಾಜಪೇಟೆಯ ಖಾಸಗಿ ಬಸ್ ಚಾಲಕರಿಗೆ ಮತ್ತು ನಗರದ ಆಟೋ ಚಾಲಕರಿಗೆ ಕಾಕಿ ಬಣ್ಣದ ಸಮವಸ್ತ್ರವನ್ನು ವಿತರಣೆ ಮಾಡಿದರು. ಸಂಘಟನೆಯ ಜಿಲ್ಲಾಧ್ಯಕ್ಷ ಬಬ್ಬಿರ ಮನು ಜೋಯಪ್ಪ ಮಾತನಾಡಿ, ಹಗಲು ರಾತ್ರಿ ಎನ್ನದೇ ದುಡಿಯುವ ಶ್ರಮಜೀವಿಗಳಿಗೆ ಈ ಬಾರಿ ನಮ್ಮ ಸಂಘಟನೆ ವತಿಯಿಂದ ಈ ಉಡುಗೊರೆ ನೀಡುವ ಮೂಲಕ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಎಂದು ತಿಳಿಸಿದರು. ಕೊಡಗು ಜಿಲ್ಲಾ ವತಿಯಿಂದ ನಮ್ಮ ಖಾಸಗಿ ಬಸ್ ಚಾಲಕರಿಗೆ ಮಳೆ ಬಿಸಿಲು ಗಾಳಿ ಎನ್ನದೇ ನಿರಂತರ ಸೇವೆ ಮಾಡ್ತಿರುವ ಅವರಿಗೆ ನಮ್ಮ ಸಂಘದ ವತಿಯಿಂದ ಒಂದು ಅಳಿಲು ಸೇವೆ, ಇವರ ಸೇವೆ ಸದಾ ಇರಲಿ ಕೋಟೆಯ ಜನರಿಗೆ ಇರಲಿ ಎಂದು ಕಾವೇರಿ ಮಾತೆಯಲ್ಲಿ ಕೊಡಗಿನ ಜನರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಸಂದರ್ಭ ತಾಲೂಕು ಅಧ್ಯಕ್ಷ ಖಲೀಲ್ ಇಬ್ರಾಹಿಂ, ನಗರಾಧ್ಯಕ್ಷ ಯೋಗೇಶ್ ನಾಯ್ಡು, ಜಿಲ್ಲಾ ಸದಸ್ಯರಾದ ಬಲ್ಲಾಡಿ ಚಂಡ ಬೋಪಣ್ಣ, ಸಂಘಟನಾ ಕಾರ್ಯದರ್ಶಿ ಬಳಪಂಡ ದಿನು ಉತ್ತಯ್ಯ ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ತಾಲೂಕು ಒಕ್ಕಲಿಗರ ಸಂಘದ ವಿಶ್ವಮಾನವ ಕುವೆಂಪು ವಿದ್ಯಾಸಂಸ್ಥೆಯಲ್ಲಿ ನೂತನ ಕೊಠಡಿಗಳನ್ನು ಭಾನುವಾರ ಉದ್ಘಾಟಿಸಲಾಯಿತು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಮದ್ದರಗೌಡ, ವಿದ್ಯೆ ನಮ್ಮನ್ನ ಉನ್ನತ ಸ್ಥಾನಕ್ಕೆ ತಲುಪಿಸುತ್ತೆ. ಕಲಿತ ವಿದ್ಯೆಯಿಂದ ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ರ್ಯಾಂಕ್ಗಳನ್ನು ಗ್ರಾಮೀಣ ಮಕ್ಕಳು ಪಡೆಯುತ್ತಿದ್ದಾರೆ ಎಂಬುದೇ ನಮಗೆ ಹೆಮ್ಮೆ ಎನಿಸುತ್ತೆ. ಮಕ್ಕಳ ಕಲಿಕೆಗೆ ಪೋಷಕರು, ಶಿಕ್ಷಕರು ಪ್ರೋತ್ಸಾಹ ನೀಡುವುದು ಅವರ ಜವಾಬ್ದಾರಿಯಾಗಿದೆ ಎಂದರು. ಅದಕ್ಕೋಸ್ಕರ ನೀವು ಹೇಳಿದಾಗೆ ಗಾಡಿನೂ ಕಳಿಸ್ಬೇಕು, ಮನೆಗೆ ಹೋಗಿ ಪಿಕಪ್ ಮಾಡಬೇಕು, ಎಲ್ಲಾ ರೀತಿಲಿ ಕೈ ಕಾಲಿದ್ರೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಮಾತ್ರ ವಿದ್ಯಾಸಂಸ್ಥೆನೂ ಕುವೆಂಪು ವಿದ್ಯಾಸಂಸ್ಥೆನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆನೂ ಮಕ್ಕಳ ಸಂಖ್ಯೆನೂ ಜಾಸ್ತಿ ಆಗಿದೆ. ನನ್ನ ಕಡೆಯಿಂದ ನೀವೇನು ಹೇಳ್ದಂಗೆ ಹಳೆ ಗ್ರಾಂಟ್ ಬಿಡಿ, ಹಳೆ ಗ್ರಾಂಟ್ ನಾವು ಮಾಡೇ ಮಾಡ್ತೀವಿ. ಅದು ಪ್ರಾಮಿಸ್ ಮಾಡಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಏನು 50 ಲಕ್ಷ ಕಾಮಗಾರಿಗೆ ಈ ಸಾಲು 25-26 ಅನುದಾನದಲ್ಲಿ ನಿಮಗೆ ಒಂದ್ಸಕ್ಕೆ ನಾನು ತಯಾರಿ ಮಾಡ್ಕೊಂಡಿದ್ದೀನಿ. ಸಚಿವರಾದಂಥ ನಮ್ಮ ಬೋಸರಾಜ್ ಅವರು ಏನು ತಡೆಗೋಡೆ ಏನು ಬೇಡಿಕೆ ಇಟ್ಕೊಂಡಿರೋದು ಈ ಫೈನಾನ್ಷಿಯಲ್ ಇಯರ್ ಅನ್ನು ಅದನ್ನೂ ಒದಗಿಸ್ತಾರೆ ಅಂತ ನನಗೆ ಅವ್ರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಅದನ್ನ ಮಾಡಿಸ್ಕೊಡೋದು ನಮ್ಮ ಜವಾಬ್ದಾರಿ ಇದೆ. ನನಗೆ ಗೊತ್ತಿರಂಗೆ ಏನಾದರೂ ಆಗಿರಲಿ ಸಂಘದ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಬೇಕು ಅಂತಂದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು. ನಾನು ನಿಮ್ಮ ಮೆಂಬರ್ ಆಗಿಲ್ಲ, ನಾನು ಜಿಲ್ಲಾ ಮೆಂಬರ್ ಆಗಿದ್ದೀನಿ, ಕರೆಕಲ್ಲ ಚಿಕ್ಕಪ್ಪನ ಜಿಲ್ಲಾ ಮೆಂಬರ್ ಆಗಿದ್ದೀವಿ. ದಯವಿಟ್ಟು ನಾನು ಮೆಂಬರ್ಶಿಪ್ ಆಗಿ
ಅಂತ ಹೇಳ್ತಾ, ನನ್ನ ವೈಯಕ್ತಿಕವಾಗಿರ್ಬೋದು ಪ್ಲಸ್ ಸರ್ಕಾರದ ವತಿಯಿಂದ ಏನಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಇರ್ಬೋದು, ಇಲ್ಲಾಂದ್ರೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಏನಾದ್ರೆ ಕಷ್ಟದಲ್ಲಿದ್ದರೆ, ನೋವಾಗಿದ್ದಂಥ ಸಂದರ್ಭದಲ್ಲಿ ನೇರವಾಗಿ ನಮ್ಮ ಹತ್ರ ಬಂದು ಇಲ್ಲಾಂದ್ರೆ ಸಂಘದ ಮುಖಾಂತರ ನಮ್ಗೆ ಹೇಳಿ ನಾವು ಕೈ ಜೋಡಿಸ್ಕೊಳ್ಳೋಕ್ಕೆ, ಪ್ಲಸ್ ಗ್ರಾಮದ ಅಭಿವೃದ್ಧಿ ಎಲ್ಲೆಲ್ಲಿ ನಮ್ಮ ಜನಾಂಗ ಗ್ರಾಮದಲ್ಲಿ ಎಲ್ಲಿರ್ತಾರೆ ನಿರಂತರವಾಗಿ ನಿಮ್ಮ ಕೈ ಜೋಡಿಸಿ ಅಭಿವೃದ್ಧಿಗೋಸ್ಕರ ಪ್ಲಸ್ ವೈಯಕ್ತಿಕವಾಗಿರ್ಬೋದು ಪ್ಲಸ್ ಗ್ರಾಮದ ಅಭಿವೃದ್ಧಿಗೂ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನನ್ನ ಒಕ್ಕಲಿಗರ ಸಂಘದ ಅಧ್ಯಕ್ಷ AR ಮುತ್ತಣ್ಣ ಮಾತನಾಡಿ 2005ನೇ ಇಸವಿಯಿಂದ LKGಯಿಂದ ಪ್ರಾರಂಭಗೊಂಡ ವಿದ್ಯಾಸಂಸ್ಥೆ ಇವತ್ತು ದೊಡ್ಡದಾಗಿ ಬೆಳೆದಿದೆ. ಕಳೆದ 9 ವರ್ಷಗಳಿಂದ ಪ್ರತಿ ವರ್ಷ SSLCಯಲ್ಲಿ 100% ಫಲಿತಾಂಶ ಪಡೆಯಲಾಗಿದೆ. ಪ್ರಸಕ್ತ ವರ್ಷ ಜಿಲ್ಲಾ ಮಟ್ಟದಲ್ಲಿ 3 ರ್ಯಾಂಕ್ಗಳು ನಮ್ಮ ಕುವೆಂಪು ವಿದ್ಯಾಸಂಸ್ಥೆಗೆ ದೊರೆತಿದೆ. PUC ವಿಭಾಗದ ವಿಜ್ಞಾನ ವಿಭಾಗದಲ್ಲೂ 100% ಫಲಿತಾಂಶ ದೊರೆತಿದೆ ಎಂದರು. SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ CS ಅದ್ವಿ, KC ಪಂಚಮಿ, KS ತೇಜಸ್ವಿನಿ, PUC ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮೊಹಮ್ಮದ್ ಇರ್ಮಾನ್, SY ಹಿಮಾನಿ, YS ಧನ್ಯ, ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ KM ಸೃಷ್ಟಿ, MD ಖುಷಿ, DS ಸ್ನೇಹ ಅವರನ್ನು ಈ ಸಂದರ್ಭ ಅಭಿನಂದಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಉದ್ಯಮಿಗಳಾದ KT ಬೆಳ್ಳಿಗೌಡ, ಮಂಜೂರು ತಮ್ಮಣಿ, ಸಂಘದ ಉಪಾಧ್ಯಕ್ಷ SB ಭರತ್ ಕುಮಾರ್, ಗೌರವ ಕಾರ್ಯದರ್ಶಿ NB ಗಣಪತಿ, ಖಜಾಂಚಿ GP ಲಿಂಗರಾಜು, ವಿದ್ಯಾಸಂಸ್ಥೆಯ ಬಾತ್ಮೀದಾರ KM ಜಗದೀಶ್, ಸಮುದಾಯ ಭವನದ ಉಸ್ತುವಾರಿ KT ಪರಮೇಶ್, ವಿಧಾನ ಪರಿಷತ್ನ ಮಾಜಿ ಸದಸ್ಯ SG ಮೇದಪ್ಪ ಹಾಗೂ ಸಂಘದ ನಿರ್ದೇಶಕರು ಪಾಲ್ಗೊಂಡಿದ್ದರು. ಕನ್ನಡ ನಾಡು, ನುಡಿ, ನೆಲ, ಜಲ, ಸಾಹಿತ್ಯ, ಸಂಸ್ಕೃತಿಯ ಸಂರಕ್ಷಣೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾ ಘಟಕ ಕಟಿಬದ್ಧವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ನೂತನ ಜಿಲ್ಲಾಧ್ಯಕ್ಷ BA ದಿನೇಶ್ ಶೆಟ್ಟಿ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಅಕ್ಟೋಬರ್ನಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೀಡಲಾಯಿತು. ಶೀಘ್ರದಲ್ಲೇ ಕರವೇ ಜಿಲ್ಲಾ ಪದಾಧಿಕಾರಿಗಳಿಂದ ಆಯ್ಕೆ ಮಾಡಲಾಗುತ್ತೆ. ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆ ತಾಲೂಕು ಸಂಘಟನೆಗಳು ಅಸ್ತಿತ್ವದಲ್ಲಿವೆ. ಕುಶಾಲನಗರ ಮತ್ತು ಪೊನ್ನಂಪೇಟೆ ತಾಲೂಕು ಸಮಿತಿಗಳ ರಚನೆಯಾಗಬೇಕಿದೆ ಎಂದರು. ನೂತನವಾಗಿ ಇದೇ ಅಕ್ಟೋಬರ್ ತಿಂಗಳು 29ನೇ ತಾರೀಕು ನಮ್ಮ ಕೊಡಗು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ದಿನೇಶ್ ಶೆಟ್ಟಿರವ್ರನ್ನ ಕೊಡಗು ಜಿಲ್ಲೆಯ 5 ತಾಲೂಕಿನ ಅಧ್ಯಕ್ಷರುಗಳು ಅವರು ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ 29ನೇ ತಾರೀಕು ಶಿವರಾಮೇಗೌಡರ ಬೆಂಗಳೂರು ಕಚೇರಿಯಲ್ಲಿ, ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿಯಲ್ಲಿ ಶಿವರಾಮೇಗೌಡರವರಿಗೆ ಪ್ರತಿಜ್ಞಾ ವಿಧಿ ನೀಡಿ, ಹೂಗುಚ್ಛ ನೀಡಿ ಕೊಡಗು ಜಿಲ್ಲೆಯ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಇದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯ ವಿವಿಧ ಮಂಡಲಗಳಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದ್ದೀನಿ. ಹಾಗೆ ಈಗಿನ ನೂತನ ಅಧ್ಯಕ್ಷರಾಗಿದ್ದಾರೆ. ಅವರು ಅಪಾರವಾದಂಥ ಅನುಭವಗಳಂಥವರು. ಇದೇ ಕರ್ನಾಟಕ ರಕ್ಷಣಾ ವೇದಿಕೆ ವಿವಿಧ ಘಟಕಗಳಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇವರು ಮೂಲತಃ ಕೃಷಿಯನ್ನು ಇವರು ಮತ್ತು ತಂದೆಯವರು ಮೂಲಕ ಕೃಷಿಕರಾಗಿದ್ದರು. ನಂತರ ಒಂದಷ್ಟು ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಹೇಳಿ ಕುಶಾಲನಗರದಲ್ಲಿ ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿದ್ದಾರೆ. ಇವತ್ತು ಕೂಡ ಅವರು ಕನ್ನಡದ 2-3 ಹೆಣ್ಣು ಮಕ್ಕಳಿಗೆ ಶಿಫ್ಟ್ ವೈಸ್, ಶಿಫ್ಟ್ ಅನ್ನೋದು ನನಗೆ ಕನ್ನಡ ಪದ ಬರಲ್ಲ, ಹಾಗೆ 3 ಹಂತಗಳಲ್ಲಿ ಒಂದು ದಿನದಲ್ಲಿ ಕೆಲಸ ಕೊಡ್ತಾರೆ. ಅದು ಕನ್ನಡಿಗರ ಹೆಣ್ಣು ಮಕ್ಕಳಿಗೆ ಕೊಡ್ಕೊಂಡು ಬರ್ತಾರೆ. ಕೊಡಗು ಜಿಲ್ಲೆಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೆ. ಅದೇ ರೀತಿ ಇನ್ನು ಮುಂದೆ ನಾನು ಕೊಡಗು ಜಿಲ್ಲೆ ಶಿವರಾಮೇಗೌಡರ ಅಧ್ಯಕ್ಷತೆಯಲ್ಲಿ ನಾನು ಕೊಡಗು ಜಿಲ್ಲೆ ಅಧ್ಯಕ್ಷನಾಗಿ ಮುಂದುವರಿಯಕ್ಕೆ ಇಷ್ಟಪಡ್ತೇನೆ. ನಾವು ಮನವಿ ಕೊಡ್ತೀವಿ, ಆ ಮನವಿನ ಪುರಸ್ಕರಿಸಬೇಕು. ಹೋರಾಟ ಮಾಡುವಂತ ಸರ್ಕಾರ ಕಾಯಬಾರದಲ್ಲ. ಜಿಲ್ಲಾಡಳಿತ ಆಗಿರ್ಬೋದು, ಸ್ಥಳೀಯ ಪಂಚಾಯತಿ, ನಗರಸಭೆ ನಮ್ಮ ಮನೆಗೆ ಸ್ಪಂದನೆ ಮಾಡಬೇಕು. ಯಾಕೆಂದ್ರೆ ಕನ್ನಡ ಎಲ್ಲರಿಗೂ ಕರ್ನಾಟಕದಲ್ಲಿ ಇರೋದ್ರಿಂದ ನಾವು ಮನವಿ ಮಾಡ್ತೀವಿ, ಆ ಮನೆಗೆ ಅವರು ಸ್ಪಂದನೆ ಮಾಡಬೇಕಾಗ್ತದೆ. ಈಗ ನೋಡಿ, ಕನ್ನಡ ನಾಮಫಲಕಗಳು ಈಗ ಸರ್ಕಾರನೇ ಆದೇಶ ಮಾಡಿದೆ ಕನ್ನಡ ನಾಮಫಲಕ ಕಡ್ಡಾಯ ಮಾಡಬೇಕು ಅಂತ. ಕೆಲವು ಭಾಗದಲ್ಲಿ ಆಗ್ತದೆ, ಕೆಲವು ಭಾಗದಲ್ಲಿ ಕನ್ನಡ ನಾಮಫಲಕ ಕಾಣೋದಿಲ್ಲ, ಇಂಗ್ಲಿಷೇ ಕಾಣ್ತದೆ. ನಾವು ಕಳೆದ ಬಾರಿ ಕರವೇ ಮಡಿಕೇರಿ ತಾಲೂಕು ಅಧ್ಯಕ್ಷ ರವಿಗೌಡ, ಕರವೇ ವಿರಾಜಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಅನಿಲ್ ಕುಮಾರ್, ಸೋಮವಾರಪೇಟೆ ತಾಲೂಕು ಅಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ ಹಾಗೂ ಮಡಿಕೇರಿ ಉಪಾಧ್ಯಕ್ಷ PC ನಾಗೇಶ್, ಕರವೇ ಸದಸ್ಯ ಗೋವಿಂದರಾಜ್ ದಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕುಶಾಲನಗರದ ರಂಗಭಾರತಿ ಕಲಾಮಂದಿರದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ರಂಗೋತ್ಸವ 2025 ಕುಶಾಲನಗರದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉದ್ಯಮಿ ಸುದೀಪ್ ಚಾಲನೆ ನೀಡಿದರು.
ರಂಗಭಾರತಿ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಭರತನಾಟ್ಯ, ಸಂಗೀತ, ಕೀಬೋರ್ಡ್, ತಬಲಾ, ಸ್ಯಾಕ್ಸೋಫೋನ್ ವಾದನ ಗಮನ ಸೆಳೆಯಿತು. ಅತಿಥಿಗಳಾಗಿ ಉದ್ಯಮಿ ಎಸ್.ಕೆ. ಸತೀಶ್ ಪಾಲ್ಗೊಂಡಿದ್ದರು. ಕಲಾಮಂದಿರಂನ ಅಧ್ಯಕ್ಷ ಬಿಆರ್ ಜನಾರ್ದನ್, ಕಾರ್ಯದರ್ಶಿ ಬಿ ಅಮೃತರಾಜ್, ಉಪಾಧ್ಯಕ್ಷೆ ನವ್ಯ, ಟ್ರಸ್ಟಿ ಮಹೇಶ್ ಅಮೀನ್ ಮತ್ತು ದೀಪಾ ಸುರೇಂದ್ರ, ಪೋಷಕರಾದ ಉಮಾಶಂಕರ್, ಹಿರಿಯ ವಕೀಲ ಆರ್.ಕೆ. ನಾಗೇಂದ್ರ ಬಾಬು ಮತ್ತಿತರರು ಪಾಲ್ಗೊಂಡಿದ್ದರು. ಕೊಟ್ಟಮುಡಿಯ ಬಡವರ ನೆರವು ಸಂಘಟನೆ ಹಾಗೂ ಅಲ್ ಅನ್ಸಾರ್ ಆಸ್ಪತ್ರೆ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಕೊಟ್ಟಮುಡಿಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಕೊಟ್ಟಮುಡಿಯ ಹಳೆ ಜುಮ್ಮಾ ಮಸೀದಿಯ ದಾರುಲ್ ಉಲೂಮ್ ಮದ್ರಸಾ ಸಭಾಂಗಣದಲ್ಲಿ ನಡೆದ ಶಿಬಿರವನ್ನು ಗಣ್ಯರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬಡವರ ನೆರವು ಸಂಘಟನೆಯ ಮುಖ್ಯಸ್ಥರಾದ ಮೈಸಿ ಕತ್ತಣೀರ ಹಾಗೂ ಹಮೀದ್ ಎಂಬಿ ಮಾತನಾಡಿ, ಆರೋಗ್ಯ ಕಾಪಾಡಿಕೊಳ್ಳಲು ಅಗತ್ಯವಾದ ಉಪಯುಕ್ತ ಸಲಹೆ ಹಾಗೂ ಮಾರ್ಗದರ್ಶನ ನೀಡಿ ಸಂಘಟನೆ ಕಳೆದ 10 ವರ್ಷಗಳಿಂದ ಬಡ ಹಾಗೂ ಅನಾಥ ಹೆಣ್ಣು ಮಕ್ಕಳ ವಿವಾಹ, ತುರ್ತು ಚಿಕಿತ್ಸಾ ನೆರವು, ನಿರ್ಗತಿಕರಿಗೆ ದವಸ ಧಾನ್ಯಗಳ ಕಿಟ್ ವಿತರಣೆ, ಬಡವರಿಗೆ ಮನೆ ನಿರ್ಮಾಣ ಹಾಗೂ ವಿವಿಧ ಸಮಾಜಮುಖಿ ಸೇವೆಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದೇವೆ ಎಂದರು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಡೆದ ಶಿಬಿರದಲ್ಲಿ ಒಟ್ಟು 350ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡು ಶಿಬಿರದ ಪ್ರಯೋಜನವನ್ನು ಪಡ್ಕೊಂಡ್ರು. ಶಿಬಿರದಲ್ಲಿ ಕೀಲು ಮತ್ತು ಮೂಳೆ ವಿಭಾಗ, ಸ್ತ್ರೀರೋಗ ವಿಭಾಗ, ಮಕ್ಕಳ ಚಿಕಿತ್ಸಾ ವಿಭಾಗ, ವೈದ್ಯಕೀಯ ತಜ್ಞರ ಪರೀಕ್ಷೆಯೊಂದಿಗೆ ರೋಗಿಗಳಿಗೆ ಉಚಿತವಾಗಿ ಔಷಧಿಗಳನ್ನು ಕೂಡ ನೀಡಲಾಯಿತು. ಹಲವಾರು ವರ್ಷಗಳ ಒಂದು ಸಮಾಜ ಸೇವೆ ಹಾಗೂ ಇನ್ನಿತರ ಬಡ ಹೆಣ್ಣುಮಕ್ಕಳ ವಿವಾಹ ಕಾರ್ಯಕ್ರಮ, ತುರ್ತು ಚಿಕಿತ್ಸೆಗೆ ನಮ್ಮ ಊರಿನಲ್ಲಿ ಯಾರಾದರೂ ಒಳಪಟ್ಟರೆ ಅಂಥ ತುರ್ತು ಚಿಕಿತ್ಸಾ ರೋಗಿಯನ್ನು ಆಸ್ಪತ್ರೆಗೆ ದಾಖಲಿಸೋದು, ಅದೇ ರೀತಿ ಬಡ ಕುಟುಂಬಗಳಿಗೆ ಕಿಟ್ಗಳನ್ನು ನೀಡೋದು, ಇನ್ನಿತರ ಹಲವಾರು ಕಾರ್ಯಕ್ರಮ ಮಾಡುವ ಮೂಲಕ ನಮ್ಮ ಬಡವರ ನೆರವು ಸಂಘಟನೆ ಕೊಟ್ಟಮುಡಿಯಲ್ಲಿ 8-10 ವರ್ಷದಿಂದ ಕಾರ್ಯಾಚರಿಸಿದೆ. ಇದೀಗ ಕೆಲವು ದಿನಗಳ ಹಿಂದೆ ನಮ್ಮ ಗ್ರೂಪ್ ಅಡ್ಮಿನ್ಗಳಾದಂತಹ ಹಮೀದ್ರವರು ಹಾಗೂ ಮೊಹಮ್ಮದ್ ಶಾ ಮುಂಬಾಯಿರವರು, ಅದೇ ರೀತಿ ಕರೀಮಾಜಿಕಾ, ಗಫೂರ್ ಇನ್ನಿತರ ಎಲ್ಲರೂ ಅಡ್ಮಿನ್ಗಳು ಸೇರಿ ನಮ್ಮ ಊರಿನಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಬೇಕು ಎಂದು ತೀರ್ಮಾನ ತೆಗೆದುಕೊಂಡಾಗ ಹಮೀದ್ ಶಾ ಹಾಗೂ ಮೊಹಮ್ಮದ್ ಶಾನ್ ಅವರು ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಕೊಟ್ಟಮುಡಿ ಜಮಾತ್ ಅಧ್ಯಕ್ಷ ಎಚ್.ಎ. ಹಂಸ, ಆಜಾದ್ ನಗರ ಜಮಾತ್ ಅಧ್ಯಕ್ಷ ಅಹಮದ್, ಹೊದ್ದೂರು ಗ್ರಾಮ ಪಂಚಾಯಿತಿ ಸದಸ್ಯ ಮೊಯ್ದು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್. ಕ್ರೀಡಾಕೂಟಗಳ ಆಯೋಜನೆಯಿಂದ ಸಮುದಾಯದಲ್ಲಿ ಬಾಂಧವ್ಯ ವೃದ್ಧಿಸಲು ಸಾಧ್ಯ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ಚಟ್ಟಿಮಾನಿ ಭಾಗದಲ್ಲಿ
ಪೂವ ಲಮಾನಿ ಭಾಗದಲ್ಲಿ ಏರ್ಪಡಿಸಿದ್ದ 4ನೇ ವರ್ಷದ ಶಾರದಾ ಪೂಜಾ ಹಾಗೂ ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ನಮ್ಮ ಪೂರ್ವಿಕರ ಕಾಲದಿಂದ ಉಳಿಸಿ ಬೆಳೆಸಿಕೊಂಡು ಬರ್ತಾ ಇರುವ ಕ್ರೀಡೆ ಗ್ರಾಮೀಣ ಮಟ್ಟದಲ್ಲಿ ಹಚ್ಚ ಹಸುರಾಗಿದೆ. ಇದರಿಂದ ಗ್ರಾಮಗಳ ಸಾಮರಸ್ಯಕ್ಕೆ ಕಾರಣವಾಗಿದೆ ಎಂದರು. ಪೂವ ಲಮಾನಿಯ ನಾಗರಿಕ ಸೇವಾ ಸಮಿತಿಯವರು ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಶಾರದಾ ಪೂಜೆಯ ಪ್ರಸಾದವನ್ನು ಸ್ವೀಕರಿಸಿ ಬಳಿಕ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಕ್ರೀಡಾಪಟುಗಳನ್ನು ಪರಿಚಯಿಸಿಕೊಂಡು ಶಾಸಕರು ಶುಭ ಕೋರಿದರು. ಆಗಮಿಸಬೇಕು ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸಹಕರಿಸಬೇಕಾಗಿ ವಿನಂತಿ. ನಾಗರಿಕ ಸೇವಾ ಸಮಿತಿಯ 2 ವರ್ಷಗಳ ಕಾಲವೂ ಕೂಡ ನಾವೇನು ಈ ಒಂದು ಕಿರು ಕ್ರೀಡಾಕೂಟ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಒಂದು ಕಿರು ಕ್ರೀಡಾಕೂಟಕ್ಕೆ ಸಾಕಷ್ಟು ನಡ್ಕೊಂಡು ಬಂದಿರುವಂಥ ಹಲವಾರು ಕ್ರೀಡೆಗಳನ್ನು ಸ್ಪರ್ಧೆಗಳನ್ನು ನಾವು ಮರ್ತೋಗ್ತೀವಿ. ಆದರೆ ಮೊನ್ನೆ ಕೂಡ ಮರಂದೋಳ ಅಂತ ಹೇಳುವಂಥ ಒಂದು ಗ್ರಾಮ ಕಕ್ಕಬೆ ಪಂಚಾಯಿತಿಯನ್ನು ನೋಡಿದ್ದೆ. ಅಲ್ಲಿ ಒಂದು ನಾವೆಲ್ಲ ಸಣ್ಣ ಮಕ್ಕಳ ಇದ್ದಾಗ ಆಡ್ತಾ ಇದ್ದಂಥ ಆಟ ಗೋಣಿ ಚೀಲದೊಳಗೆ ಕಾಲಿಟ್ಟು ತಳ್ಳುವಂಥದ್ದು. ಅದು ನೋಡಿದಾಗ ಭಾಳ ಖುಷಿ ಆಯಿತು. ಯಾಕಂದರೆ ಇನ್ನೂ ಕೂಡ ಈ ಒಂದು ಹಳೆ ಕಾಲದ ಪ್ರಾಚೀನ ಕ್ರೀಡೆ ಅಂತ ಹೇಳೋದು ಅದನ್ನು ಗ್ರಾಮದಲ್ಲಿ ಆಡ್ತಾ ಇದ್ದರೆ ಅದೇ ನಮ್ಮ ನಿಜವಾದ ಸಂಸ್ಕೃತಿ. ಅಲ್ಲೇ ನಮ್ಮ ಆರೋಗ್ಯಕ್ಕೆ ಮಾನಸಿಕ ದೈಹಿಕ ಎರಡೂ ಆರೋಗ್ಯವನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಪೂರ್ವಜರು ಹೊತ್ತು ನಿರ್ಮಾಣ ಮಾಡಿರುವಂಥ ಹಲವಾರು ಕ್ರೀಡೆಗಳಿವೆ. ಈಗ ಹೊಸ ಹೊಸ ಕ್ರೀಡೆ ಬಂದಿದೆ, ಅದು ಹಳೆಯದನ್ನು ಬಿಡಬಾರ್ದಲ್ಲ. ಆ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ಅದನ್ನು ಉಳಿಸುವಂಥ ಕೆಲಸ ಭಾಳ ಮುಖ್ಯ. ಆ ಕೆಲಸವನ್ನು ಇವತ್ತು ನಾಗರಿಕ ಸೇವಾ ಸಮಿತಿಯವರು ಇಲ್ಲಿ ಚೆಟ್ಟಿಮಾಣಿಯಲ್ಲಿ ಮಾಡ್ತಾ ಇರುವಂಥದ್ದು. ನಾಗರಿಕ ಸೇವಾ ಸಮಿತಿ ಅಧ್ಯಕ್ಷ ಸುರೇಂದ್ರ, ಕುಂದಚೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಿಪಿ ದಿನೇಶ್, ಅಯ್ಯಂಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಎಚ್ ಪುಷ್ಪ, ಕುಂದಚೇರಿ ಗ್ರಾಮ ಪಂಚಾಯಿತಿ ಸದಸ್ಯ ಬಸಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ನಾಪಕ್ಲು. ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಬೆಳೆಸಿಕೊಂಡು ಸಕ್ರಿಯವಾಗಿ ಪಾಲ್ಗೊಳ್ಳಲು ಮತ್ತು ಉತ್ತಮ ನಾಯಕತ್ವದ ಗುಣಗಳನ್ನು ಬೆಳೆಸಲು ಮಕ್ಕಳ ಹಕ್ಕುಗಳ ಸಂಸತ್ತು ವೇದಿಕೆ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದು ಸೋಮವಾರಪೇಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಹೇಳಿದ್ದಾರೆ. ಯುನಿಸೆಫ್ ಕರ್ನಾಟಕ ಮಕ್ಕಳ ಹಕ್ಕುಗಳ ನಿಗಾ ಕೇಂದ್ರ ಮತ್ತು ನಾವು ಪ್ರತಿಷ್ಠಾನ ಟ್ರಸ್ಟ್ ಕೊಡಗು ಘಟಕದ ವತಿಯಿಂದ ಸೋಮವಾರಪೇಟೆಯ ಪತ್ರಿಕಾ ಭವನದಲ್ಲಿ ಮಕ್ಕಳ ಹಕ್ಕುಗಳ ಸಂಸತ್ 2025ರ ಜಿಲ್ಲಾ ಮಟ್ಟದ ಮಕ್ಕಳ ಸಮಾಲೋಚನಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಮಕ್ಕಳ ಹಕ್ಕುಗಳನ್ನು ಮಂಡಿಸುವ ಕುರಿತು ಮಾಹಿತಿ ನೀಡಿದ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಪ್ರಾಧ್ಯಾಪಕ ಡಾಕ್ಟರ್ ಸಂಜೀವ್ ಕುಮಾರ್ ಯಲೆಬಳ್ಳಿ, ಮಕ್ಕಳ ಸಂಸತ್ತಿನ ವಿಷಯಗಳನ್ನು ಸಮರ್ಪಕವಾಗಿ ಮಂಡಿಸುವ ಮೂಲಕ ಸದನದ ಗಮನ ಸೆಳೆದು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸಿದ್ಧತೆಯನ್ನು ನಡೆಸಬೇಕೆಂದರು. ನೋವಿನಲ್ಲಿ ಹೆರಿಗೆ ಸಕ್ಸಸ್ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಇಂಥ ಎಲ್ಲ ವಿಷಯಗಳನ್ನ ನೀವು ಯೋಚನೆ ಮಾಡಬೇಕು. ಇದು ಹೊಸ ದಿಕ್ಕಿನಲ್ಲಿ ನೀವು ಯೋಚನೆ ಮಾಡಬೇಕಾಗಿದೆ. ಸೊ ಬದುಕು ಹಾಕುವಂದ್ರೆ ಊಟ ತಿಂಡಿ ನೀರೆಲ್ಲ ಸಿಗುತ್ತೆ, ಮನೇಲಿ ಇರ್ತೀವಿ ಅಷ್ಟೇ ಅಲ್ಲ. ಸೊ ತಾಯಿಯಿಂದ ಹಿಡಿದು ಆ ಮಗು ಆಚೆ ಬರೋವರೆಗೂ ಆ ಬದುಕು ಹಾಕಿನಲ್ಲಿ ಏನೆಲ್ಲ ಮಗು ಮಿಸ್ ಮಾಡ್ಕೊಳ್ತಾ ಇದೆ ಅದನ್ನ ನೀವು ಯೋಚನೆ ಮಾಡಬೇಕು. ಓಕೆನಾ? ಹಾಗೆ ನಾವು 2ನೇ ಹಕ್ಕು ಯಾವುದು? ರಕ್ಷಣೆ ಹಕ್ಕು. ಹಾಗಾದ್ರೆ ಮಗು ಯಾವ್ದ್ರಿಂದ ರಕ್ಷಣೆ ಪಡಿಬೇಕಾಗಿದೆ? ನೀವೆಲ್ಲ ಯಾವ್ದ್ರಿಂದ ರಕ್ಷಣೆಯನ್ನ ಬಯಸ್ತಿದ್ದೀರಾ? ಯಾವ್ದು ರಕ್ಷಣೆ ಅಂದ್ರೆ ಬಿಸಿಲಿಂದ ಛತ್ರಿ ಇಟ್ಕೊಳ್ಳೋದು ರಕ್ಷಣೆ. ನಮಗೆ ಮನೆ ಇದೆ ರಕ್ಷಣೆ, ಅಪ್ಪ ಅಮ್ಮ ಇದ್ದಾರೆ ಅದು ರಕ್ಷಣೆ. ಆಮೇಲೆ ಸೆಂಟರ್ ಆಫ್ ಟ್ರೇಡ್ ಯೂನಿಯನ್ದ 6ನೇ ಕೊಡಗು ಜಿಲ್ಲಾ ಸಮ್ಮೇಳನಕ್ಕೆ ಕುಶಾಲನಗರ ಕೇರಳ ಸಮಾಜ ಕಟ್ಟಡದಲ್ಲಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಕೆ ಮಂತೇಶ್ ಮಾತನಾಡಿ, ದುಡಿಯುವ ವರ್ಗ ಇಂದಿನ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಅರಿಯಬೇಕಿದೆ. ದುಡಿಯುವ ವರ್ಗವನ್ನು ಶೋಷಣೆ ಮಾಡಿ ತಾನು ಬೆಳವಣಿಗೆ ಹೊಂದುವ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ಸಂಘರ್ಷದ ಹೋರಾಟ ನಡೆಸಿದಾಗ ಮಾತ್ರ ನಮ್ಮ ಬದುಕಿನಲ್ಲಿ ನಾವು ಮೇಲೇರಲು ಸಾಧ್ಯ ಎಂದರು. ಮುಂದಿನ ದಿನಗಳಲ್ಲಿ ಸಿಐಟಿಯು ಇಲ್ಲಿ ಎಲ್ಲಾ ಸಂಘ
ಸಂಘಟನೆಗಳ ಬೆಂಬಲ ಜೊತೆಗೆ ಇವತ್ತು ಮತ್ತಷ್ಟು ಕಾರ್ಮಿಕ ಸಂಘಟನೆಯನ್ನು ಬಲಿಷ್ಠಗೊಳಿಸುವಂತ ಕೆಲಸವನ್ನು ಮಾಡಬೇಕು. ಆ ಮೂಲಕ ಕಾರ್ಮಿಕ ವರ್ಗದ ಒಂದು ಸಂಘಟನೆಯಾಗಿ ಇತರೆ ಸಾವಿರಾರು ಜನ ಕಾರ್ಮಿಕರ ಬದುಕಿಗೂ ಕೂಡ ಒಂದು ಸರಿಯಾದ ದಾರಿ ಕೊಡುವಂತ ಸಂಘಟನೆಯಾಗಿ ಬೆಳಿಬೇಕು. ಆ ನಿಟ್ಟಿನಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ಮಾತನಾಡಿ, ಜಿಲ್ಲೆಯಲ್ಲಿರುವ ಶ್ರಮಜೀವಿಗಳಿಂದ ವಿಶ್ವಮಟ್ಟದಲ್ಲಿ ಕೊಡಗಿನ ಕಾಫಿ, ಕರಿಮೆಣಸು ಹೆಸರನ್ನ ಗಳಿಸಿದೆ. ಆದರೂ ಕಾರ್ಮಿಕರು ಸೂಕ್ತ ಸೂರು ಇಲ್ಲದೆ ನದಿ ತಟದಲ್ಲಿ ಅರಣ್ಯ ಬದಿಯಲ್ಲಿ ವಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಆಯೋಜಿಸುವಾಗ ಈಗಾಗಲೇ ನಮಗೆ ದೊಡ್ಡ ರೀತಿಯಲ್ಲಿರತಕ್ಕಂತಹ ಹಲವಾರು ತೀರ್ಮಾನಗಳಿದೆ. ಸಿಐಟಿಯು 6ನೇ ಜಿಲ್ಲಾ ಸಮ್ಮೇಳನ ಕುಶಾಲನಗರದಲ್ಲಿ ಮುಕ್ತಾಯ ಆಗಿ ನಾಳೆ ಹೋದ ಮೇಲೆ ಈ ಜಿಲ್ಲೆಯಲ್ಲಿ ಸಂಘಟನೆಯನ್ನ ಶಕ್ತಿಗೊಳಿಸಬೇಕಾಗಿರ್ತಕ್ಕಂಥದ್ದು ಏನು ಅನ್ನತಕ್ಕಂಥದ್ದು ಈ ಸಮ್ಮೇಳನದ ಚರ್ಚೆ. ದುಡಿಯುವ ವರ್ಗದ ಸಿಐಟಿಯ ಚಿಂತನೆ ಅದೇ. ಇಡೀ ದುಡಿಯುವ ವರ್ಗದ ವಿಮೋಚನೆಯೇ ನಮ್ಮ ಚಿಂತನೆ. ಸಿಐಟಿ ಅದಕ್ಕಾಗಿ ಹೋರಾಟವನ್ನ ಮಾಡ್ತಾರೆ. ಯಾವ ದುಡಿಯುವ ವರ್ಗ ಇದೆ ಆ ದುಡಿಯುವ ವರ್ಗಕ್ಕೆ ಅವನ ದುಡಿಮೆಗೆ ತಕ್ಕದಾಗಿರ್ತಕ್ಕಂಥ ಪ್ರತಿಫಲ ಕೂಲಿ ಅವನಿಗೆ ಸಿಗಬೇಕು ಅನ್ನತಕ್ಕಂಥದ್ದೇ ಸಿಐಟಿಯ ಚಿಂತನೆ, ಸಿಐಟಿಯ ಉದ್ದೇಶವೂ ಕೂಡ. ಆ ನಿಟ್ಟಿನಲ್ಲೇ ಸಿಐಟಿ ಸಂಘಟನೆ ದೇಶದ ಎಲ್ಲ ಕಸ ಗುಡಿಸತಕ್ಕಂತಹ ಒಬ್ಬ ಸ್ವಚ್ಛತಾಗಾರರಿಂದ ಹಿಡಿದು ಪೈಲಟ್ ಏರೋಪ್ಲೇನ್ ಓಡಿಸತಕ್ಕಂತಹ ಪೈಲಟಿನವರೆಗೆ ಇರತಕ್ಕಂತಹ ಕಾರ್ಮಿಕ ವರ್ಗ ಏನಿದಾರೋ ಆ ಎಲ್ಲ ಕಾರ್ಮಿಕ ವರ್ಗವನ್ನ ಸಂಘಟಿಸುವುದರ ಮುಖಾಂತರ ಅವರ ಮೂಲಭೂತವಾಗಿರತಕ್ಕಂಥ ಪ್ರಶ್ನೆಗಳಿಗೆ ಹೋರಾಟವನ್ನ ಮಾಡಿ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಸಂಘಟನೆ ಕೆಲಸವನ್ನ ಮಾಡ್ತಾ ಇದೆ. ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಇಂದಿಗೂ ಕೂಡ ಜೀತ ಪದ್ಧತಿ ಅಗೋಚರ ರೀತಿಯಲ್ಲಿ ಮುಂದುವರೆದಿದೆ ಎಂದರೆ ತಪ್ಪಾಗಲಾರದು. ಕೆಲವು ಖಾಸಗಿ ತೋಟಗಳಲ್ಲಿ ಕಾರ್ಮಿಕರ ಶೋಷಣೆ ನಿರಂತರವಾಗಿರುವುದು ದುರಂತದ ಸಂಗತಿ ಎಂದರು. ಸಂಖ್ಯೆ ದಿನ ದಿನ ಹೆಚ್ಚಾಗ್ತಾನೆ. ಸರ್ಕಾರದ ನೀತಿಗಳು, ಕಾಲಕಾಲಕ್ಕೆ ಬಂದ ಸರ್ಕಾರಗಳು ಅನುಸರಿಸುತ್ತಿರುವಂತಹ ಹೊರಗುತ್ತಿಗೆಯ ನೌಕರರಿಂದ ಸೇವೆ ಪಡೆದುಕೊಳ್ಳುವಂತ ಎರವಲು ಸೇವೆ ಪಡೆದುಕೊಳ್ಳುತ್ತಿರುವಂತಹ ವಿಧಾನಗಳು, ಇದೆಲ್ಲವೊಂದಾಗಿ ಅಸಂಘಟಿತ ಕಾರ್ಮಿಕರ ಸಂಖ್ಯೆಗಳು ಕೂಡ ದಿನ ದಿನ ಹೆಚ್ಚಾಗ್ತಾ ಇದೆ. ಕುಶಾಲನಗರ ಮತ್ತು ಕೆಲವು ನಗರಗಳಲ್ಲಿ ಬೆಳೆದಾಗೆ ಕಟ್ಟಡ ಕಾರ್ಮಿಕರು ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ಇದು ಸಂಘಟಿತರಾಗದೆ ಅವರು ಕೂಡ ಅಸಂಘಟಿತರಾಗಿ ಆ ವಲಯ ಕೂಡ ಅಸುರಕ್ಷಿತ ವಲಯ ಅಂತೇಳಿ ಅನಿಸ್ಕೊಳ್ಳಿಕ್ಕೆ ಆರಂಭ ಮಾಡಿದೆ. ಜಿಲ್ಲಾ ಜನರಲ್ ವರ್ಕರ್ಸ್ ಯೂನಿಯನ್ದ ಎಚ್.ಬಿ. ರಮೇಶ್, ಸಿಐಟಿಯು ಜಿಲ್ಲಾ ಖಜಾಂಚಿ ಎನ್.ಡಿ. ಕುಟ್ಟಪ್ಪನ್, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಎ.ಸಿ. ಸಾಬು, ಕಾಂಗ್ರೆಸ್ ಮುಖಂಡ ವಿ.ಎಸ್. ಸಜಿ ಸೇರಿದಂತೆ ವಿವಿಧ ಸಂಘಟನೆಯ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಬಳಕೆದಾರರ ಮತ್ತು ಗುತ್ತಿಗೆದಾರರ ಸಮ್ಮೇಳನ ವಿರಾಜಪೇಟೆಯ ಸ್ಪ್ರಿಂಗ್ ಫೀಲ್ಡ್ ರೆಸಾರ್ಟ್ನಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಮಾರಾಟಗಾರ ಮಾಜಿ ಯೋಧ ಸಲಾಂ ಅಬ್ದುಲ್ಲಾ ಕಡಂಗ ವಹಿಸಿದ್ರು. ಎಸಿಸಿ ಸಿಮೆಂಟ್ ಸಂಸ್ಥೆಯ ರಾಜ್ಯ ನಿರ್ದೇಶಕ ಜೀವನ್ ಮಾತನಾಡಿ, ನಮ್ಮ ಸಂಸ್ಥೆ 1936ನೇ ಇಸವಿಯಲ್ಲಿ ಆರಂಭಗೊಂಡಿತು. ಪ್ರಸ್ತುತ ನೂತನ ಆಡಳಿತ ಮಂಡಳಿ ರಚನೆಯಾದ ಬಳಿಕ 110 ಮಿಲಿಯನ್ ಟನ್ ಸಿಮೆಂಟ್ ಉತ್ಪಾದನೆ ಆಗ್ತಾ ಇದೆ ಎಂದು ತಿಳಿಸಿದರು. ಈ ಬಾರಿ ಅತಿ ಹೆಚ್ಚು ಸಿಮೆಂಟ್ ಖರೀದಿ ಮಾಡಿದ ಸದಸ್ಯರಿಗೆ ಸಿಲ್ವರ್ ನಾಣ್ಯಗಳನ್ನು ನೀಡಲಾಯಿತು. ವಿರಾಜಪೇಟೆಯ ಎನ್ಟಿಆರ್ ರಮೇಶ್ ಶಾಂದಾಯಿ, ಕೊಂಡಂಗೇರಿ, ರಜಾಕ್ ಕಡಂಗ, ಕುಟ್ಟಂಡ ಪೆಮ್ಮಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸೊ ಮತ್ತೊಂದು ಹೇಳಬೇಕು ಅಂದರೆ, ಇವಾಗ ಒಂದು 6 ತಿಂಗಳಿಂದ ನಾವು ಇನ್ನೊಂದು ಕಾರ್ಯಕ್ರಮ ಶುರು ಮಾಡಿದ್ವಿ, ಧನ್ವರ್ಷ ಅಂತ. ಸೊ ಧನ್ವರ್ಷ ಸ್ಕೀಮ್ ಅಂದರೆ ನಮ್ಮಲ್ಲಿ ತಾವು ಯಾರಾದರೂ ಕಾಂಕ್ರೀಟ್ ಪ್ಲೇಸ್ ಎಷ್ಟು ಜನ ಪರ್ಚೇಸ್ ಮಾಡ್ತೀರಿ ಸರ್? ಕಾಂಕ್ರೀಟ್ ಪ್ಲಸ್ಸಲ್ಲಿ ನಮಗೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಸಿಮೆಂಟಿಗೆ ಕಾಂಕ್ರೀಟಲ್ಲಿ ಏರ್ ಕ್ರ್ಯಾಕ್ ಕಮ್ಮಿ ಬರುತ್ತೆ. ಎರಡು ವಿಷಯ. ಅವರು ತಮ್ಮ ಸ್ವಂತ ಮನೆ ಹಾಗೂ ಅವರು, ನಾನು ಕೇವಲ ವಾಟ್ಸಪ್ಪಲ್ಲಿ ಮಾಡಿದ ಮೆಸೇಜ್ ನೋಡ್ಬಿಟ್ಟು ಅದನ್ನೇ ಒಂದು ಆಮಂತ್ರ ಅಂತ ಸ್ವೀಕರಿಸಿ ಇಲ್ಲಿ ಬಂದು ಸಹಕರಿಸಿದೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಸೋಮವಾರಪೇಟೆಯ ಬಳಗುಂದ ಗ್ರಾಮ ಪಂಚಾಯಿತಿಯ ಬಜಗುಂಡಿ ಗ್ರಾಮದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಕೆಲವು ದಲಿತ ಮುಖಂಡರು ಒಳಗೊಂಡಂತೆ 10ಕ್ಕೂ ಹೆಚ್ಚು ಜನರು ಬಿಜೆಪಿಯ ತತ್ವ ಸಿದ್ಧಾಂತವನ್ನು ಒಪ್ಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ತಾಲೂಕು ಎಸ್ಸಿ ಮೋರ್ಚಾದ ಅಧ್ಯಕ್ಷ ಎಚ್.ಸಿ. ರಾಮಕೃಷ್ಣ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಶಾಸಕ ಪಚ್ಚುರಂಜನ್, ನಮ್ಮ ಸರ್ಕಾರ ಇದ್ದ ಸಂದರ್ಭ ನಮ್ಮ ಭಾಗದ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಹಕ್ಕುಪತ್ರ ಕೊಡುವಂತ ಕೆಲಸವಾಗಿದೆ. ಬಡವರಿಗಾಗಿ 10 ಕೆಜಿ ಅಕ್ಕಿಯನ್ನು ನೀಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಡವರ ಶೋಷಣೆ ಆಗ್ತಾ ಇದೆ, ಅಭಿವೃದ್ಧಿ ಕುಂಠಿತವಾಗಿದೆ ಎಂದರು.
ಆ ಸಮಯದಲ್ಲಿ ನಮ್ಮ ಶಾಸಕರು ಅದು ಶಾಸಕರಾಗಿ ಬಂದಿದ್ದು ನಮಗೆ ಅದೃಷ್ಟದ ಎಲ್ಲರ ಬಾಗಿಲು ಕರೆದಂಗೆ ಬರ್ತಾ ಬರ್ತಾ ಬಿಜೆಪಿ ಪಕ್ಷ ಬಲಿಷ್ಠವಾಗಿ ಎದ್ದು ನಿಲ್ಲಲಿಕ್ಕೆ ಕಾರಣವೇ ಶಾಸಕರಾದಂತಹ ಮಾನ್ಯ ಪಚ್ಚರಂಜನ್ ಅವರು. ಕೊನೆಗೆ ನಮಗೆ ಇಲ್ಲಿ ಬೇಸರ ಆಯಿತು, ಕೌಶಲ್ಯ ಕಟ್ಕೊಂಡು ಹೇಗೆ ಜೀವನ ಮಾಡೋದು, ನಾವು ಮುಂದಕ್ಕೆ ಇಲ್ಲಿ ಬಡದಾಟ ಗುಂಡು ಅದು ಇದು ಕುಡಿಯೋದು, ಬಡವನ್ನ ದಬ್ಬಾಳಿಕೆ ಮಾಡ್ತಾ ಇದ್ದಾರಲ್ಲ, ಹೇಗೆ ಸರ್ ಇಲ್ಲಿ ಬದುಕೋದು, ನಮಗೊಂದು ಆಧಾರ ಇಲ್ಲವಲ್ಲ ಅಂತ ಹೇಳಿದಕ್ಕೆ ಮಾನ್ಯ ಶಾಸಕರು ನಾನು ಬೆನ್ನು ತಟ್ಕೊಂಡು ಹೇಳಿದ್ರು, ಪ್ರಯತ್ನ ನೀವು ಮಾಡಿ ಮುಂದೆ ಹೋಗೋದಕ್ಕೆ ದಾರಿ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿ ಎಷ್ಟೆಷ್ಟು ದೊಡ್ಡ ಅಧಿಕಾರಿಗಳ ಜೊತೆ ಸಾಹೇಬರು ಮಾತಾಡ್ಬಿಟ್ಟು ನನ್ನ ಈ ಒಂದು ಗ್ರಾಮಕ್ಕೆ ಒಂದು ಹಕ್ಕುಪತ್ರ ಬೇಕು, ಎಲ್ಲಾ ಮನೆಗಳಿಗೆ ಒಂದು ಯಜಮಾನ ತಂದು ಒಂದು ಸರ್ಟಿಫಿಕೇಟ್ ಕೊಡ್ಬೇಕಲ್ಲ ಸರ್, ನಾನು ಮನೆ ಕಟ್ಕೊಂಡು ಒಬ್ಬ ಸೈನಿಕನಾಗಿ ನಿವೃತ್ತಿ ಹೊಂದಿ ಬಂದು ನನಗೆ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆಯಲ್ಲ, ಇಲ್ಲ ಈ ಕಷ್ಟ ಅನ್ನೋದು ನಾನು ನಿವಾರಣೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಸಾಹೇಬರು ಎದೆ ತಟ್ಟಿ ನಿಂತು ನನಗೆ ಮುಂದೆ ದಾರಿ ತೋರಿಸ್ಕೊಡ್ತಾ ಹೋದ್ರು. ನಾನು ಹೋಗ್ತಾನೆ ಹೋದೆ. ಸುಮಾರು ನನ್ನ ಗ್ರಾಮಸ್ಥರಿಗೋಸ್ಕರ ಸಹಾಯ ಮಾಡಿದ್ದಾರೆ. ಆದ್ರೆ ಸಹಕಾರ ಸಾಹೇಬ್ರದ್ದು ಇಲ್ಲ ಅಂತ ಹೇಳಿದ್ರೆ ಈ ಬಜೆಗುಂಡಿಲಿ ನಮಗೆ ನೆಲೆನೇ ಇಲ್ಲ, ನಮ್ಮನ್ನ ಎದ್ದು ಓಡಿಸ್ಕೊಡ್ತಾರ ಅನ್ನೋ ಭಯ ಶುರುವಾಗಿತ್ತು. ಈಗ ನಮ್ಮನ್ನ ಅಲ್ಲಾಡಿಸೋರೇ ಇಲ್ಲ ಅಂತ ಧೈರ್ಯ ಬಂದುಬಿಟ್ಟಿದೆ ನನ್ನ ಗ್ರಾಮಸ್ಥರಲ್ಲಿ. ಸ್ವಲ್ಪ ಕಾಟಿಕೆ ಮೂಲೆಯ ಪೈಸಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿದ್ರು ಅವರಿಗೆ ಸಮೇತ ಹಕ್ಕುಪತ್ರ ಕೊಡಿಸ್ಬೇಕು ಅಂತ ಹೇಳಿ 35 ಫೈಲ್ ನಮ್ದು ಬಾಕಿ ಇತ್ತು. ಟೋಟಲ್ ನಮ್ಮ ಬಜೆಗುಂಡಿ ಗ್ರಾಮದಲ್ಲಿ 35 ಅರ್ಜಿಗಳನ್ನು ತಹಸೀಲ್ದಾರ್ ಆಫೀಸ್ಗೆ ನಾವು ಕೊಟ್ಟಿದ್ದೀವಿ. ಅಷ್ಟೊತ್ತಿಗೆ ನಮ್ಮ ಸಾಹೇಬರು ಯಾವಾಗ ಸ್ಥಾನದಿಂದ ಕೆಳಗೆ ಬೇರೆ ಸರ್ಕಾರ ಬಂತು, ಅದು ಅಲ್ಲೇ ಕೂತಿದೆ. ಮತ್ತೆ ನಾನು ಪಂಚಾಯತಿಗೆ ಹೋಗಿ ಅದೆಲ್ಲ ವಿಚಾರಣೆ ಮಾಡ್ಕೊಂಡಿದ್ದೀನಿ. ಹಕ್ಕುಪತ್ರ ಖಂಡಿತವಾಗಿ ಆ 33 ಮನೆಗಳಿಗೂ ಸಿಕ್ಕಾಗ ಇದಕ್ಕೆಲ್ಲ ಕಾರಣಕರ್ತರಾದಂತ ಶಾಸಕರಿಗೆ ಎಷ್ಟು ನನಗೆ ಗೊತ್ತಾಗ್ತಾ ಇಲ್ಲ. ನಾನೊಬ್ಬ ಶಿಸ್ತಿನ ಸಿಪಾಯಿ ಅಂತ ಹೇಳ್ಕೊಂಡು ಒಂದು ಬದಿಯಲ್ಲಿ ಇದ್ದವನ್ನ ಕರ್ಕೊಂಡು ಬಂದು ಸಭೆಯಲ್ಲಿ ಮಂಡಲ ಅಧ್ಯಕ್ಷ ಗೌತಮ್, ಮುಖಂಡರಾದ ಸೋಮೇಶ್, ಶರತ್, ಅನಂತ್ ಮತ್ತಿತರರು ಪಾಲ್ಗೊಂಡಿದ್ದರು.